ಶಿವಣ್ಣನ ಶಿವಣ್ಣ ರಾಜ್ಕುಮಾರ್ ಅವ್ರ ಮಗ, ಪಾರ್ವತಮ್ಮ ಅವ್ರ ಮಗ. ಶಿವಣ್ಣಂಗೆ ಏನೂ ಆಗಲ್ಲ ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಫಿನಿಕ್ಸ್ ಏನು ಯಾವತ್ತೂ ರಾಜನೇ. ಅದು ಖುಷಿಯಾಗಿ ಕಳಿಸ್ಕೊಟ್ಟಿದ್ವಿ, ಧೈರ್ಯ ಇತ್ತು. ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲವನ್ನು ಗೆದ್ದು ಬಂದಿದ್ದಾರೆ. ಅವ್ರಿಗೇನೂ ಆಗಲ್ಲ. ಮತ್ತದೇ ಸೂಪರ್ ಸ್ಟಾರ್ ಆಗಿಯೇ ಮತ್ತೆ ಚಿತ್ರರಂಗವನ್ನು ಆಳ್ತಾರೆ, ಅಷ್ಟೇ ನಂಬಿಕೆ ನನಗಿದೆ. ಅದು ನಮ್ಮ ಶಿವರಾಜ್ಕುಮಾರ್. ನನಗೆ ತುಂಬ ಖುಷಿಯಾಗುತ್ತೆ. ನಾನು ಶಿವ ಬಾಲ್ಯದಿಂದನೇ ನೋಡಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಗೆದ್ದು ಬರೋದು ಒಂದು ಆತ್ಮವಿಶ್ವಾಸ ಇತ್ತು. ಆ ಆತ್ಮವಿಶ್ವಾಸ ಇವತ್ತು ನಿಜವಾಗಿ ಕಣ್ಮುಂದೆ ಇದೆ. ಪ್ರತಿ ಹಂತದ ಸುದ್ದಿಗಳು ಕೇಳ್ತಿದ್ವಿ. ಆ ನಂಬಿಕೆ ನಮ್ಮನ್ನು ಇವತ್ತು ಉಳಿಸಿದೆ. ಶಿವ ತುಂಬ ಒಳ್ಳೆ ಹುಡುಗ, ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ, ತುಂಬ ಒಳ್ಳೆ ಕಲಾವಿದರು. ಅವ್ರ ಜೊತೆ ಅಭಿನಯಿಸುವಂಥ ಅವಕಾಶ ನನಗೆ ಕರುಣಿಸ್ಕೊಟ್ಟ. ಅದಕ್ಕೂ ನಾನು ಕೂಡ ಖುಷಿ ಪಡ್ತೀನಿ. ಇನ್ನು ಮುಂದೇನೂ ದಿನಗಳಲ್ಲಿ ಶಿವ ಜೊತೆಯಲ್ಲಿ ಅಭಿನಯಿಸುವಂಥ ಅವಕಾಶ ಸಿಗಲಿ ಅಂತಲೂ ಅಂದ್ಕೊತೀನಿ. ಹೌದು, 2 ಸಿನಿಮಾ ಮಾಡಿದ್ದೆ ನಾನು ಅವ್ರ ಜೊತೆಯಲ್ಲಿ. ನಮ್ಗೆ ಯಾವ ಟಕಫರ್ ಇಲ್ಲ ರೀ ಸಿನಿಮಾದಲ್ಲಿ. ಅವ್ರು ನಾನು ಅತ್ತೆಯಾಗಿ ಆ್ಯಕ್ಟ್ ಮಾಡಿದ್ದೀನಿ. ನನಗೆ ಖುಷಿಯಾಗುತ್ತೆ. 2 ಸಿನಿಮಾನು ಭಾಳ ಸಕ್ಸಸ್ಫುಲ್ ಸಿನಿಮಾ. ಶಿವ್ ಒಳ್ಳೆಯದಾಗಲಿ. ಶಿವ್ ತುಂಬ ಒಳ್ಳೆ ಹುಡುಗ, ತುಂಬ ಅಂದರೆ ತುಂಬ ಒಳ್ಳೆ ಹುಡುಗ, ಒಳ್ಳೆಯ ಜೀವ. ಎಲ್ಲ ತಂದೆ ಹಾಗೇ ಅದೇ ಒಳ್ಳೆಯತನ ಇದೆ, ಸರಳತೆ ಇದೆ, ನಂಬಿಕೆ ಇದೆ, ಬದುಕಿನ ಬಗ್ಗೆ ನಂಬಿಕೆ ಇತ್ತು. ಸೊ ನಾನು ಶಿವ್ಗೆ ಇನ್ನೂ ತುಂಬ ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ. ಈ ರೀತಿ ಅನೇಕ ಸಿನಿಲೋಕದ ತಾರೆಯರು ಜೊತೆಗೆ ರಾಜಕಾರಣಿಗಳು ಬಂದಿದ್ದಾರೆ. ಹಾಗೆ ಡಾಲಿ ಧನಂಜಯ ಕೂಡ ಬಂದು ವಿಚಾರಿಸ್ಕೊಂಡು ಹೋಗಿದ್ದಾರೆ, ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಶಿವಣ್ಣ ನೋಡೋಕ್ಕೆ ಭಾಳ ಖುಷಿ ಆಯಿತು. ವೆರಿ ಹೆಲ್ದಿ, ಈಸ್ ಕ್ಯಾನ್ಸರ್ ಫ್ರೀ, ಆರಾಮಾಗಿದ್ದಾರೆ. ಆ್ಯಂಡ್ ಗೀತಾಕನು ಭಾಳ ಖುಷಿಯಾಗಿ ಹೇಳಿದ್ರು, ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು 2-3 ವೀಕ್ಸಲ್ಲಿ ಅಂತ. ಸೊ ಭಾಳ ಖುಷಿ ಆಯಿತು. ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ. ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ. ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್. ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರ ಮುಂದೆನೂ ಡೌನ್ ಆಗಲೇ ಇಲ್ಲ. ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗಾಗಿ ವಾಪಸ್ ಬಂದಿದ್ದಾರೆ. ಸೊ ಎಲ್ರಿಗೂ ಬಹಳ ಖುಷಿಯಾಗಿದೆ. ಡೆಫಿನೆಟ್ಲಿ ಈಗ ನೋಡಿ, ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು, ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಒಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾ ಇದ್ವಿ, ಹೆದರ್ಕೊಂಡಿರ್ತಾ ಇದ್ವಿ. ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ. ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ. ಇನ್ನು ಇತ್ತೀಚೆಗೆ ರಿಲೀಸ್ ಆದಂಥ ಗೋಸ್ಟ್ ಸಿನಿಮಾದ ಡೈರೆಕ್ಟರ್ ಶ್ರೀನಿ, ಹಾಗೇನೆ ಕಬ್ಜಾದಲ್ಲೂ ಕೂಡ ಶಿವಣ್ಣ ಅಭಿನಯಿಸಿದ್ರು. ಆರ್ ಚಂದ್ರು ಅವರ ಸಿನಿಮಾ, ಇಬ್ಬರು ಕೂಡ ಭಾಳ ಆಪ್ತರು. ಸೊ ಅವರು ಕೂಡ ಭೇಟಿ ನೀಡಿದ್ರು. ಶ್ರೀನಿ ಸದ್ಯಕ್ಕೆ ನಿರ್ದೇಶಕರು, ಇಬ್ಬರು ಕೂಡ ನಾವು ನೋಡ್ತಾ ಇದ್ದೀವಿ. ಚಂದ್ರು, ಶ್ರೀನಿ ಇಬ್ಬರು ಮಾತನಾಡಿದ್ರು, ಬನ್ನಿ ನೋಡೋಣ. ಅವಾಗಲೂ ಹೇಳಿದಾಗ ಶಿವಣ್ಣ ಅವರು ನಾವು ರೆಸ್ಟ್ ಮಾಡಿ ಅಂತ ಹೇಳಿದ್ರು, ಅವ್ರು ರೆಸ್ಟ್ ಮಾಡಲ್ಲ. ಅವರು ಅಲ್ಲ, ನಮಗೆ ರೆಸ್ಟ್ ಮಾಡಿ ಅಂತ ಹೇಳೋ ಥರ ಇದ್ರು ಅಣ್ಣ. ಆ ಎನರ್ಜಿ ಶಿವಣ್ಣ ಅವ್ರ ಒಬ್ಬರಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಇವತ್ತೆಷ್ಟು ಖುಷಿ ಆಯಿತು ಅಂತಂದರೆ, ಒಂದು ದೇವಸ್ಥಾನಕ್ಕೆ ಬಂದಾಗ ದೇವ್ರು ನೋಡೋದಷ್ಟು ಖುಷಿ ಆಯಿತು. ಯಾಕಂದ್ರೆ ನಮಗೆ ಶಿವಣ್ಣ ಅಂತಂದರೆ ನಮಗೆಲ್ಲ ಲೈಫ್ ಕೊಟ್ಟಿರ್ತಕ್ಕಂಥ ಎಷ್ಟೋ ಜನ, ನಾವು ಶ್ರೀನಿ, ಎಷ್ಟೋ ಜನ ನಮ್ಮಂಥ ಯೂತ್ಸ್ಗೆ. ನಾನು ಮೈಲಾರಿ ಮಾಡಿದ್ದೀನಿ, ಆಮೇಲೆ ಇನ್ನೊಂದಷ್ಟು ಸಿನಿಮಾಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ ಸಿನಿಮಾಯಿಂದ ಹೊರತುಪಡಿಸಿದ್ರು ಕೂಡ ಶಿವಣ್ಣ ಅವರಿಂದ ಕಲಿತಕ್ಕಂಥದ್ದು ತುಂಬ ಇದೆ. ಇವತ್ತು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾದರಿ ಶಿವಣ್ಣ. ಈ ವಿಚಾರದಲ್ಲೂ ಕೂಡ ಒಂದು ಮಾದರಿ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಒಂದು ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರೂ ಕೂಡ ಕೇಳಿದ ತಕ್ಷಣ ನಾವೆಲ್ಲರೂ ಏನೇನೋ ಆಗ್ಬಿಡ್ತೀವಿ. ಅಂಥದ್ರಲ್ಲಿ ಇವತ್ತು ಕ್ಯಾನ್ಸರ್ ಫ್ರೀ, ಕ್ಯಾನ್ಸರ್ನ ಗೆದ್ದು ಎಲ್ಲರಿಗೂ ಒಂದು ಮಾದರಿ ಆಗಿದ್ದಾರೆ ಶಿವಣ್ಣ. ಅಂದರೆ ಏನು ಬಂದರೂ ಕೂಡ ನಮ್ಮದೊಂದು ವಿಲ್ ಪವರು, ನಮ್ಮದೊಂದು ಲೈಫ್ ಸ್ಟೈಲು, ನಮ್ಮ ಒಂದು ಒಳ್ಳೆ ಮನಸ್ಸು, ಒಂದು ಒಳ್ಳೆತನ ಇದ್ದರೆ ಏನು ಬೇಕಾದರೂ ನಾವು ಓಡಿಸ್ಬೋದು ಅಂತ ಒಂದು ಮೆಸೇಜನ್ನು ಈ ವಿಚಾರದಲ್ಲೂ ಕೂಡ ಶಿವಣ್ಣ ಅವರು ಜನತೆಗೆ ಕೊಟ್ಟಿದ್ದಾರೆ. ಶಿವಣ್ಣ ಅವರಿಗೆ ದೊಡ್ಡ ಮನೆ, ಅವ್ರ ತಂದೆ, ಅಣ್ಣವರು, ತಾಯಿ ಪಾರ್ವತಮ್ಮ ಅವರು, ಅಕ್ಕ ಗೀತಕ್ಕ ಇವತ್ತು ಶಿವಣ್ಣವ್ರನ್ನ ಗೆಲ್ಸ್ಕೊಂಡು ಬಂದಿದ್ದಾರೆ. ಆ ಮಹಾತಾಯಿ. ಸೊ ಅವ್ರು ಹಾಕಿದ ಅನ್ನ ಎಷ್ಟೋ ಜನಕ್ಕೆ ದೊಡ್ಡ ಮನೆ ಊಟ ಹಾಕಿದ್ದಾರೆ ನೋಡಿ. ಒಂದು ಮನೇಲಿ ಯಾವತ್ತೂ ಊಟ ಹಾಕಿದ ಮನೆ ಹಾಳಾಗಲ್ಲ ಅನ್ನೋದಕ್ಕೆ, ಊಟ ಹಾಕಿದ ಮನೆ ಚೆನ್ನಾಗಿ ಬೆಳೆಯುತ್ತೆ ಅನ್ನೋದಕ್ಕೆ ಕಾರಣ ಇವತ್ತು ಕ್ಯಾನ್ಸರ್ ಅಲ್ಲ, ಇನ್ನೇನೇ ಬಂದರೂ ಕೂಡ ಏನೂ ಮಾಡೋಕ್ಕಾಗಲ್ಲ ಅನ್ನೋದು ಉದಾಹರಣೆ ಬಿಟ್ಟಿದ್ದಾರೆ ಇವತ್ತು ದೊಡ್ಡ ಮನೆಯವರು. ಗೀತಕ್ಕನಿಗೆ ಅದನ್ನೇ ಹೇಳ್ತಿದ್ದೆ, ಗೀತಕ್ಕ ಅಣ್ಣವ್ರನ್ನ ನೀವು ಸೇಫ್ಟಿಯಾಗಿ ಗೆಲ್ಲಿಸ್ಕೊಂಬಂದಿದ್ದೀರಾ,
ಒಂದು ಸತಿ ಅನಸೂಯ ಥರ ಅಕ್ಕ ನೀವು ಅಂತ ಹೇಳ್ತಿದ್ದೆ ನಾನು. ಸೊ ಗೀತಕ್ಕ ಶಿವಣ್ಣ ಯಾವತ್ತೂ ಚೆನ್ನಾಗಿರಬೇಕು, ದೊಡ್ಡ ಮನೆ ಯಾವತ್ತೂ ಚೆನ್ನಾಗಿರಬೇಕು. ಶಿವಣ್ಣ ನನ್ನ ಪ್ರಕಾರ ಈಗಲೇ ಚೆನ್ನಾಗಿದ್ದಾರೆ, ಅಂದರೆ ರೆಡಿಯಾಗಿದ್ದಾರೆ, ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ಚೆನ್ನಾಗಿದ್ದಾರೆ. 2-3 ವಾರದಲ್ಲಿ ಶಿವಣ್ಣ ಶೂಟಿಂಗ್ ಹೋಗೋಷ್ಟ್ರ ಮಟ್ಟಕ್ಕೆ ರೆಡಿ ಇದ್ದಾರೆ. ಅಣ್ಣ ಮುಖದಲ್ಲಿ ಖುಷಿ ನೋಡಿದೆ. ನಾನು ಹೋದ್ರು ಯಾವಾಗಲೂ ಕೂಡ ಒಂದು ಖುಷಿಯಾಗಿ ಒಂದು ರೇಗಿಸ್ತಾರೆ, ಅದೇ ಥರ ಸೇಮ್ ಅಣ್ಣ ಇವಾಗ ಬಂದು ಎಲ್ಲೋ ಏನು ಅಂತ ರೇಗಿಸಿದ್ರು. ಸೊ ಖುಷಿ ಆಯ್ತು ನಂಗೆ ಶಿವಣ್ಣನ ನೋಡಿದ ತಕ್ಷಣ. ಅಣ್ಣ ಯಾವತ್ತೂ ಚೆನ್ನಾಗಿರಬೇಕು. ಸೊ ತುಂಬ ಖುಷಿ ಆಯಿತು ಆ್ಯಕ್ಚುಲಾಗಿ. ಆ್ಯಂಡ್ ಶಿವಣ್ಣ US ಅಲ್ಲಿ ಇದ್ದಾಗಲೂ ಫೋನ್ ಅವಾಗವಾಗ ಮಾಡ್ತದೆ, ವಿಡಿಯೋ ಕಾಲ್ ಮಾಡೋರು. ಸೊ ಅವಾಗವಾಗ ಮಾತಾಡ್ತಾ ಇದ್ವಿ. ಸೊ ಹೆಂಗಿದ್ದಾರೆ, ಏನು ಕತೆ ಎಲ್ಲ ವಿಚಾರಿಸ್ಕೊಳ್ತಿದ್ವಿ. ಆ್ಯಂಡ್ ವಿ ಆರ್ ವೆರಿ ಹ್ಯಾಪಿ. ಏನಂದರೆ ಶಿವಣ್ಣ ಅವ್ರ ಮೆಂಟಲಿ ಈಸ್ ವೆರಿ ಪಾಸಿಟಿವ್. ಯಾವ ನೆಗೆಟಿವ್ನ ಟಚ್ಚೇ ಮಾಡೋಕ್ಕಾಗಲ್ಲ ಅವ್ರನ್ನ. ಸೊ ಈಸ್ ಆಲ್ವೇಸ್ ಪಾಸಿಟಿವ್. ಸೊ ಅಷ್ಟೇ ಜೋಶಲ್ಲೂ ಅಷ್ಟೇ ಎನರ್ಜೆಟಿಕ್ ಆಗಲು ಇವಾಗಲೂ ಇದ್ದಾರೆ. ಸೊ ತುಂಬ ಖುಷಿ ಆಗ್ತದೆ ಅವ್ರನ್ನ ಮೀಟ್ ಮಾಡಿದ್ರೆ ಒಂದು ಪಾಸಿಟಿವ್ ಎನರ್ಜಿ, ನಮಗೊಂದು ಪಾಸಿಟಿವ್ ಎನರ್ಜಿ. ಸೊ ವೆರಿ ಹ್ಯಾಪಿ ಟು ಸಿ ಹಿಮ್ ಆಫ್ಟರ್ ಆಲ್ಮೋಸ್ಟ್ ಏನು ಒಂದೊಂದು ತಿಂಗಳಾಗಿತ್ತು ಅವ್ರನ್ನ ಮೀಟ್ ಮಾಡಿ. ಸೊ ತುಂಬ ಖುಷಿ ಆಗ್ತದೆ. ಶಿವಣ್ಣ ಆ ಶಕ್ತಿನ ನಾನು ಭಾಳ ಚಿಕ್ಕ ವಯಸ್ಸಿಂದಲೂ ನೋಡಿದ್ದೀನಿ. ಇವತ್ತು ಆರೋಗ್ಯವಾಗಿ ನಗ್ನಗ್ತಾ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡಿದ್ರು, ಭಾಳ ಖುಷಿ ಆಯಿತು. ಅವರು ಚಿತ್ರದಲ್ಲಿ ಪಾತ್ರ ಮಾಡೋವಂಥ ಸಂದರ್ಭದಲ್ಲಿ, ಆ ಫೈಟ್ಸು ನಡೆಯುವಂಥ ಸಂದರ್ಭದಲ್ಲಿ ನಾನು ಅಲ್ಲಿ ಇರ್ತಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ಅವನು ಮಾಡೋ ಆ ಸ್ಟೈಲು ನನಗೆ ಭಯ ಆಗ್ತಿತ್ತು. ಅವ್ನು ಮಾಡೋದನ್ನು ನೋಡಿದ್ರೆ ನಾನು ಕೆಲವು ಬಾರಿ ಅವ್ನಿಗೆ ಹೇಳಿದ್ದೀನಿ, ಬೇಡಪ್ಪ ಡೂಪ್ ಹಾಕೋ ಕೆಲವಕ್ಕೆಲ್ಲ ಅಂತ ಹೇಳ್ಬಿಟ್ಟು, ಇರುವಾಗ ಮಾಡಿಬಿಡೋಣ ಆಮೇಲೆ ನೋಡ್ಕೊಡೋಣ ಅಂತ ಹೇಳ್ಬಿಟ್ಟು. ಅಷ್ಟು ಶಕ್ತಿ ಶಿವರಾಜ್ ಕುಮಾರ್ ಅವರಲ್ಲಿ. ಅವರ ಶಕ್ತಿನೇ ಇವತ್ತು ಅವ್ರನ್ನ ಈ ಒಂದು ಸಮಸ್ಯೆಯಿಂದ ಹೊರಗಡೆ ತರೋದಕ್ಕೆ ಅವರ ಒಂದು ಶಕ್ತಿನೇ ಕಾರಣ. ನಿಜವಾಗಿ ಇವತ್ತು ಮತ್ತೊಬ್ಬ ಶಿವರಾಜ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಇನ್ನೂ ಹೆಚ್ಚು ಹೆಚ್ಚು ಚಿತ್ರಗಳನ್ನು ಮಾಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಲಿ ಅನ್ನೋದೇ ನನ್ನ ಆರೈಕೆ. ಭಾಳ ಖುಷಿ ಆಯ್ತು ನೋಡಿ ಅವರಿಗೆ. ಬಟ್ ನನಗೆ ತುಂಬ ಆತ್ಮೀಯರು, ಅದೇನೋ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ನನಗೆ ಅಭಿಮಾನ. ಇವತ್ತು ಮಾತಾಡಿದ್ಮೇಲೆ ಭಾಳ ಖುಷಿ ಆಯಿತು. ಅವ್ರಿಗೆ ದುಗುಡ ಇತ್ತು ಹೋಗೋ ಟೈಮಲ್ಲಿ. ನನಗೆ ಒಂದು ಸಲ ಶೂಟಿಂಗ್ ಸ್ಪಾಟ್ಗೆ ಹೋದಾಗ 45 ಶೂಟಿಂಗ್ ಹೋದಾಗ ನನಗೆ ಕ್ಯಾನ್ಸರ್ ಇದೆ, ನಾನು ಥೆರಪಿ ಕೆಮೊಥೆರಪಿ ಹೋಗ್ತಾಯಿದ್ದೀನಿ ಸುರೇಶ ಅಂದರು. ಆವಾಗಲೇ ನನಗೆ ಶಾಕ್ ಆಗಿತ್ತು. ಇವತ್ತು ನೋಡಿದ ಮೇಲೆ ಭಾಳ ಖುಷಿ, ಭಾಳ ಧೈರ್ಯವಾಗಿದ್ದಾರೆ ಅವರು. ಮತ್ತೆ ಶೂಟಿಂಗಲ್ಲಿ ಮುಂಚೆ ಶಿವಣ್ಣನೇ ಆಗ್ತಾರೆ. ಭಗವಂತ ಅವ್ರಿಗೆ ಎಲ್ಲ ಥರ ಶಕ್ತಿಗಳು, ಯಾಕಂದರೆ ಅವರ ಫ್ಯಾಮಿಲಿಗೆ ಅವ್ರ ದೊಡ್ಡ ಒಂದು ಆಧಾರ ಸ್ತಂಭ. ಅವ್ರು ಒಳ್ಳೇದಾಗಲಿ, ಮತ್ತೆ ಚಿತ್ರರಂಗ ಚಟುವಟಿಕೆ ಕೂಡಲಿ, ತುಂಬ ಲವಲವಿಕೆಯಿಂದ ಭಾಳ ಖುಷಿಯಿಂದ ಮತ್ತೆ ಶಿವಬೇಕು. ನಾನು ನಮ್ಮ ತುಳಜಾಭವನ ತಾಯಿಗೆ ಹರಿಸ್ಕೊಂಡಿದ್ದೆ, ಹಣ ಪ್ರಯತ್ನ ಭಗವಂತ ನಿಮಗೆ ಕಾಲಾವಕಾಶ ಕೊಟ್ಟರೆ ಆ ದೇವಿ ದರ್ಶನ ಮಾಡೋಂಥ ಕೆಲಸ ಮಾಡಿದ ಖಂಡಿತ ಅವ್ರು ಬರ್ತೀನಿ ಅಂತ ಹೇಳಿದರೆ ಆ ದೇವಿ ಆಶೀರ್ವಾದ ಫುಲ್ ಇದೆ ಅವರಿಗೆ. ಕಥಾವಿಷಯಾಗಿ ಇನ್ನಷ್ಟು ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡೋ ಶಕ್ತಿ ಅವರಿಗಿದೆ ಅಂತ ಹೇಳ್ತೀನಿ. ಭಾಳ ಖುಷಿ ಆಯ್ತು ನೋಡಿ ಅವರಿಗೆ. ಬಟ್ ನನಗೆ ತುಂಬ ಆತ್ಮೀಯರು, ಅದೇನೋ ರಾಜ್ಕುಮಾರ್ ಫ್ಯಾಮಿಲಿ ಅಂದರೆ ನನಗೆ ಅಭಿಮಾನ. ಇವತ್ತು ಮಾತಾಡಿದ್ಮೇಲೆ ಭಾಳ ಖುಷಿ ಆಯಿತು. ಅವ್ರಿಗೆ ದುಗುಡ ಇತ್ತು ಹೋಗೋ ಟೈಮಲ್ಲಿ. ನನಗೆ ಒಂದು ಸಲ ಶೂಟಿಂಗ್ ಸ್ಪಾಟ್ಗೆ ಹೋದಾಗ 45 ಶೂಟಿಂಗ್ ಹೋದಾಗ ನನಗೆ ಕ್ಯಾನ್ಸರ್ ಇದೆ, ನಾನು ಥೆರಪಿ ಕೆಮೊಥೆರಪಿ ಹೋಗ್ತಾಯಿದ್ದೀನಿ ಸುರೇಶ ಅಂದರು. ಆವಾಗಲೇ ನನಗೆ ಶಾಕ್ ಆಗಿತ್ತು. ಇವತ್ತು ನೋಡಿದ ಮೇಲೆ ಭಾಳ ಖುಷಿ, ಭಾಳ ಧೈರ್ಯವಾಗಿದ್ದಾರೆ ಅವರು. ಮತ್ತೆ ಶೂಟಿಂಗಲ್ಲಿ ಮುಂಚೆ ಶಿವಣ್ಣನೇ ಆಗ್ತಾರೆ. ಭಗವಂತ ಅವ್ರಿಗೆ ಎಲ್ಲ ಥರ ಶಕ್ತಿಗಳು, ಯಾಕಂದರೆ ಅವರ ಫ್ಯಾಮಿಲಿಗೆ ಅವ್ರ ದೊಡ್ಡ ಒಂದು ಆಧಾರ ಸ್ತಂಭ.